ಇದೇ ಒಳ್ಳೆ ಸಮಯ. ಅವರೆಲ್ಲನ ದೇವಸ್ಥಾನಕ್ಕೆ ಹೋಗ್ಯವ್ರೆ. ಸಾರನು ಯಾರು ಇಲ್ಲ ಮನೆಯಾಗೆ. ಇವಾಗ ಅಜ್ಜಿನ ಕೇಳ್ತೀನಿ. ನೀನು ಹೋಗ್ಬೇಕಿಲ್ಲ ದೇವ್ರಿಗೆ? ಅದೇ ಸುಮ್ಮನಾಗಿದ್ಯಲ್ಲಮ್ಮ. ನೀರು ಒಯ್ಕೊಂಡಿದ್ದೆ, ಗನ್ವಾಗಿ ಹೋಗಿ ಬರ್ಬೋದಾಗಿತ್ತು. ನಾನು ಹೋದ್ವಾರ ಹೋಗಿದ್ನ, ಅದಕ್ಕೆ ಸುಮ್ಮನಾದೆ ಕಣಜ್ಜಿ. ಬಿಡತ್ಲಾಗೆ ಮುಂದಿನ ವಾರಕ್ಕೆ ಹೋದ್ರಾಯ್ತು ಅಂತೇಳಿ ಅವರೇ ಎಲ್ಲ ಹೋದ್ರಲ್ಲ. ಆಟದಾಗ ಬೇರೆ ಜಾಗ ಇರಲಿಲ್ಲ, ಅದಕ್ಕೆ ಸುಮ್ಕಾದೆ. ಹೋಗ್ಬೋದಾಗಿತ್ತು, ಅದು ಇನ್ನೇಳು ದೂರ ಇತ್ತು. ಹೋಗಿ ದೇವಸ್ಥಾನಕ್ಕೆ ಬಂದಿದ್ರೆ ಒಟ್ಟು ಒಂದಿಟ್ಟು ಮನಸ್ಸಿಗೆ ಸಮಾಧಾನ ಆದಂಗೆ ಆಗೋದು. ಬಿಡತ್ಲಾಗೆ ಇನ್ನೊಂದ್ಸತಿ ಹೋಗ್ತೀನಿ. ಅವರು ಸಮರ್ಥಗೆ ಫೋನ್ ಮಾಡಿದ್ರು, ಅವ್ರು ಇನ್ನೂ ಬರಲ್ಲ, ನಾನು ಲೇಟು ಅಂತಂದ್ರು. ಅದಕ್ಕೆ ಆಟ ಮಾಡ್ಕೊಂಡು ಹೋದ್ರು. ಅಲ್ಲ ಆಟ ಇತ್ತ, ಅದಕ್ಕೆ ಆಟದಾರನ ಕರ್ಕೊಂಡು ಹೋದ್ರು. ಸರಿ ಅಮ್ಮ ಆತು. ನೀನು ಅವ್ರು ಒಂದಿಟ್ಟು ಸಿಟ್ನಾರು ಸುಮ್ಮನೆ ಇರ್ಬೇಕು. ಅವ್ರ ಯಾತು ಮಾತಾಡಕ್ಕೆ ಹೋಗ್ಬಾರ್ದು ಒಂದೆರಡು ದಿನ. ಇಲ್ಲ ಕಣಜ್ಜಿ, ನಾನು ಏನೋ ಮಾತಾಡಲ್ಲ. ಅವರೇ ಸಿಟ್ಟು ಮಾಡ್ಕೊಂತಾರೆ ನನ್ನ ಮೇಲೆ. ಯಾಕ ಗೊತ್ತಿಲ್ಲ, ಭಾಳ ಅಂದರೆ ಭಾಳ ಸಿಟ್ಟು ಮಾಡ್ಕೊಂತಾರೆ. ಎಷ್ಟು ಹೇಳ್ತೀನಿ, ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ್ರಿ ಅಂದಂಗೆಲ್ಲ ಸಿಟ್ಟು ಮಾಡ್ಕೊಂತಾರೆ. ಬಿಡು, ನಾನು ಅನುಸರಿಸ್ತೀನಿ ಕಣಜ್ಜಿ. ಅನುಸರಿಸ್ಬೇಕು, ಅನುಸರಿಸ್ಕೊಂಡು ಇರ್ಬೇಕು ಮನೆಯಾಗೆ. ಎಲ್ಲರೂ ಬಂದಾಗ ಒಂದಿಷ್ಟು ಕೆಲಸ ಯತಿ ಆಗುತ್ತೆ. ಎಲ್ಲರೂ ಇದ್ದಾಗ ಒಂಥರ, ಇಲ್ದಾಗ ಒಂಥರ. ಒಂದೆರಡು ದಿನ ಇರ್ತಾರೆ, ಅವ್ರೇನು ಇಲ್ಲೇ ಉಳ್ಕೊಂಬಲ್ಲ, ಹೋಗ್ತಾರೆ. ಒಂದೆರಡು ದಿನ ಕೆಲಸ ಯತಿ ಆಯ್ತು ಅಂತೇಳಿ ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ ಕಣಮ್ಮ. ಚೆನ್ನಾಗಿರ್ಬೇಕು ಸುಮ್ಮನೆ ಎಲ್ಲರ ಜೊತೆಗೂ. ಸರಿ ಆಯ್ತು ಹೇಳಜ್ಜಿ. ಅದೇ ಸಮರ್ಥವರು ಅಜ್ಜಿಗೆ ಹೇಳು, ಈ ಮನೇನ ಹೆಸ್ರಿಗೆ ಮಾಡ್ಸೋಕ್ಕೆ, ನನ್ನ ಹೆಸ್ರಿಗೆ ಮಾಡ್ಸೋಕ್ಕೆ ಅಂತೇಳಿ ಹೇಳ್ತಿದ್ರು. ಇವಾಗ ನಿಮ್ಮ ಹೆಸ್ರಿಗೆ ಏನಾಯ್ತು ಅದನ್ನು ಅವ್ರಿಗೆ ಮಾಡಿಸ್ಬೇಕಂತೆ. ಕೇಳು ಅಂತೇಳಿ ನನ್ಗೆ ಹೇಳಿರು. ನೀನೇ ಕೇಳಪ್ಪ ಅಂದರೆ ಇಲ್ಲ ನೀನೇ ಕೇಳು, ಇಲ್ಲ ನೀನೇ ಕೇಳು ಅಂತ ಹೇಳ್ತೈತೆ. ಅದಕ್ಕೇನೆ ನಾನು ಹೆಂಗೆ ಕೇಳೋಣ, ಹೋಗಿ ನಾನು ಹೆಂಗೆ ಕೇಳೋಣ ಅಂದರೆ ಇಲ್ಲ ನೀನೇ ಕೇಳು ಅಂತೈತೆ. ಕೇಳಮ್ಮ, ನನ್ನ ಮನೆ ನನ್ನ ಹೆಸ್ರಿಗೆ ಏನೈತೆ ಅದನ್ನ ನಾನು ಇರೋವರೆಗೂ ಯಾರಿಗೂ ಕೊಡಲ್ಲ. ನಾನು ಸತ್ತ ಮೇಲೆ ತಾಂಬ್ಲೇಣ, ಅವನೇ ತಾಂಬ್ಲೇಣ ಸತ್ತ ಮೇಲೆ. ಅಯ್ಯೋ ನೀವು ಸತ್ತ ಮೇಲೆ ಆಮೇಲೆ ಹೆಣ್ಣು ಹುಡುಗರು ಕೊಡಲ್ಲ ಅಂತಂದರೆ ಏನು ಮಾಡ್ತೀಯಜ್ಜಿ? ನಮಗೂ ಬೇಕು ಅಂತಾರಪ್ಪ ಅವರು. ಅವಾಗ ಏನು ಮಾಡೋಣ? ನಾವಿಲ್ಲಿ ನೋಡ್ಕೊಂಡಿದ್ದಿದ್ಕೂ ಏನು ಪ್ರಯೋಜನ? ಅವ್ರಿಗೆ ಅಲ್ಲೇ ಹೊಲ ಎಲ್ಲನ ಕೊಟ್ಟೈತೆ, ಹೊಲ ಎಲ್ಲ ಹಂಚಿ ಅವ್ರವ್ರ ಹೆಸ್ರಿಗೆ ಐತೆ. ಇವಾಗ ನನ್ನ ಹೆಸ್ರಿಗೆ ಏನೈತೆ ಅದು ಐತೆ ಅಷ್ಟೇ. ಇರಲಿ, ನನ್ನ ಹೆಸ್ರಿಗಿರೋದು ಒಂದಿಟ್ಟು ಇರಬೇಕು. ಇದ್ರೇನೆ ಆಸೆ. ಮನೇನು ನಿಮಗೆ ಬರೋದು. ನಾನೆಲ್ಲ ಹೇಳ್ತೀನಿ ಸುಮ್ಮನಿರು. ಮನೆಯೆಲ್ಲನ ಸಮರ್ಥಗೆ ಕೊಡ್ರಮ್ಮ ನೀವೆಲ್ಲರೂ. ಹೊಲ ಎಲ್ಲ ತಗೊಂಡಿದ್ರೆ ಅವ್ನು ನೋಡ್ಕೊಂತಾನೆ ನಮ್ಮನ್ನ, ಕಷ್ಟ ಸುಖನ ಅಂತ ಹೇಳ್ತೀನಿ. ನೀವು ನೋಡ್ಕೇಳ್ರಿ, ನೀವೇ ತಗೊಳ್ರಿ ಅಷ್ಟೇನು. ಹೆಣ್ಣು ಹುಡುಗರ್ನೆಲ್ಲನ ಕರ್ತು ಕಳಿಸ್ರಿ. ಅಲ್ಲ ನೀನು ಇಲ್ಲ ಅಂದರೆ ಅವ್ರು ಏನಂತಾರೆ ಏನೋ ಆಮೇಲೆ ಕೊಡೋಕ್ಕೆ, ಅದಕ್ಕಾಗಿನ ನಾನೆಲ್ಲ ಹೇಳ್ತೀನಿ ಸುಮ್ಮನಿರಮ್ಮ. ಇವಾಗ ಯಾಕೆ ಅದು ಚಿಂತೆ? ಸುಮ್ಮನಿರೋಡು, ನಿಮ್ಗೇನು ಇಲ್ಲ. ನಾನೀಗ ನಮ್ಮ ಪಾಪ ದುಡ್ದಿರೋದು ₹1 ಇಸ್ಕೊಂಬಲ್ಲ. ಅವ್ನು ದುಡ್ದವ್ನು ಇಕ್ಕಂಬ್ಲಿ ಅಂತೇಳಿ ನನ್ನ ದುಡ್ಡನಾಗೆ ಮನೆಗೆಲ್ಲ ನೋಡ್ಕೊಂತೀನಿ. ನೀವು ಅದನ್ನ ಕುಡಿಕೊಂಡು ಬುದ್ಧಿವಂತರಾಗ್ರಿ ಸಾಕು. ನನಗೆ ಅದೇ ಬೇಕಾಗಿರೋದು. ನೀವು ಬುದ್ಧಿವಂತರಾಗಬೇಕು. ನೀವು ಇಕ್ಕೊಂಡು ಕುಡಿಕೊಂಡು 4 ಕಾಸು ಬುದ್ಧಿವಂತರಾಗ್ರಿ. ಯಾಚೆ ಅಂತಮ್ಮ ಹಂಗೆ ಹೇಳ್ತಾ ಇದೀಯಾ? ಏನಿಲ್ಲ, ಅದೇ ಮನೇನ ಹೆಸ್ರಿಗೆ ಮಾಡಿಸು ನಮ್ಮ ಸಮರ್ಥನ ಹೆಸ್ರಿಗೆ ಅಂತ ಕೇಳಿದ್ಲು. ಅದಕ್ಕೇ ಇನ್ನೂ ಇಲ್ಲ ಕಣಮ್ಮ, ನಾನಿರೋವರೆಗೂ ಯಾರಿಗೂ ಮಾಡಿಸಲ್ಲ ಅಂತ ನಾನು. ಅಲ್ಲ ಅಜ್ಜಿ, ನಾನು ಯಾಕೆ ಕೇಳ್ತಾ ಇದ್ದೀನಿ ಗೊತ್ತಾ? ಸುಮ್ಮನೆ ಇವಾಗ ಇವರು ಇಲ್ಲ ಅಂದರೆ ಸಮಸ್ಯೆಗಳಾಗ್ತವೆ. ಅವರು ಆಮೇಲೆ ನಾವು ಬಿಡೋದಿಲ್ಲ ಇದನ್ನು, ನಮಗೂ ಬೇಕು ಇದ್ರಾಗ ಭಾಗ ಅಂತೇಳಿ ಆಮೇಲೆ 4 ಜನನೂ ಬಂದರೆ ಎಲ್ಲಿಗೆ ಹೋಗೋಣ? ಅದಕ್ಕೋಸ್ಕರ ನಾವು ಈಗ ನೋಡ್ಕೊಂತೀವಿ, ಕರ್ತು ಕಳಿಸ್ತೀವಿ ಅಂದಮೇಲೆ ನಮ್ಮ ಹೆಸ್ರಿಗೆ ಮಾಡಿಸ್ಲೇಳು. ಬೇಡ ಕಣೆ ಶಾಂತಮ್ಮ, ಹಂಗೆ ಮಾತ್ರ ನೀನು ಮುಂದಾಗಲೇ ಮಾಡಬೇಡ. ಅಯ್ಯೋ ಇಲ್ಲೋಡು, ಕೈಯಾಗ ಯಾತನ ಒಂದಿಟ್ಟು ಇದ್ರೇನೆ ಎಲ್ಲ ಮುಂದಾಗಲೇ ಮಾಡಿಸ್ಕೊಕೊಂಡ್ರೆ ಅಷ್ಟೇ. ಆಮೇಲೆ ಯಾರೂ ನೋಡಲ್ಲ. ಯಾರೂ ಆಗಲ್ಲ ಕಣಮ್ಮ ಶಾಂತಮ್ಮ. ಬೇಡ ಕಣೆ, ನೀನು ಇರೋ ತಕ್ಕ ಯಾರಿಗೂ ಕೊಡಬೇಡ. ಸುಮ್ಮನೆ ಇರಂಗಿದ್ರಿರ್ಲಿ, ಹೋಗಂಗಿದ್ರು ಹೋಗ್ಲಿ ಅನ್ಬೇಕು ಅಷ್ಟೇ. ಯಾರಿಗೂ ಕೊಡ್ಬೇಡ ಕಣೆ. ಹಂಗಲ್ಲ ಆಮೇಲೆ ಅವರು ಕೇಳ್ತಾರೆ. ಅದಕ್ಕಾಗಿ ನಾವು ಇಲ್ಲಿ ನೋಡ್ಕೊಂಡು ಇದ್ದಿದ್ದಕ್ಕೂ ಏನು ಪ್ರಯೋಜನ ಆಯ್ತು? ಅಷ್ಟೊಂದು ಮೊಮ್ಮಗ ಅಂತ ತುಂಬ ಇಷ್ಟಪಡ್ತಾರಲ್ಲ ಇವರು ಇವಜ್ಜಿ. ಅದಕ್ಕೇನೆ ಏನು ಪ್ರಯೋಜನ ಆಗುತ್ತೆ, ಏನಾಗುತ್ತೆ ಅಂತೇಳಿ ನಾನು ಅದನ್ನೇ ಕೇಳ್ತಾ ಇರೋದು. ಏನೋ ಆಗುತ್ತಮ್ಮ. ನೀನು ಹಂಗಂತ ಹೇಳಿ ಮಾಡಿಸ್ಕೊಂಡ್ರೆ ಅವರು ಹೆಣ್ಣು ಹುಡುಗರು ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟಾರ ಅವಾಗ. ಅಲ್ಲೇನಿಸಿ ಅಂತಮ್ಮ, ಅವ್ರು ಅದೇನು ಬಿಡ್ತಾರೆ? ನಿಂದೊಳೆ ಚೆನ್ನಾಯ್ತಮ್ಮ. ಅವ್ರವಾಗ ಎಲ್ಲ ಕೊಟ್ಟು ತಲಾಕಿಟ್ಟಿಟ್ಟು ಕೊಟ್ಟು ಮನೆ ಕಟ್ಟಿದ್ದ ಎಲ್ಲಿ ಶಾಂತಮ್ಮ ತೆಗೆಲ್ಲಿತ್ತು. ಈಗ ನೊಬ್ಬನ ಹೆಸ್ರಿಗೆ ಮಾಡಿಸ್ತೀನಿ ಅಂತಂದ್ರೆ ಅಯ್ಯೋ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತಾರೆ ಅವರು. ಬಿಡು, ನಮಗೆ ಬಂದಾಗಕ್ಕಾಗಲಿ ನಮಗೇನೆ ತಾನೇ ಅಂತಾಳೇನೆ ಅವರು ದುಡ್ಡು ಕೊಟ್ಟಿರೋದು ಅವಾಗ. ನಮ್ಮದೇ ಇನ್ಯಾರು ಇದ್ದಾರೆ, ಗಂಡು ಮಕ್ಕಳಿಲ್ಲ ಏನಿಲ್ಲ, ನಮಗೆ ತಾನೇ ಅಂತ ಹೇಳಿ ಅವ್ರು ದುಡ್ಡು ಕೊಟ್ಟು ಕಟ್ಸಿರೋದು ಅವಾಗ. ನಿನ್ನೊಬ್ಳಿಗೆ ಮಾಡಿಸ್ಬೇಕಂದ್ರೆ ಅವ್ರು ಒಪ್ಕೋಬೇಕಲ್ಲ. ಸ್ನೇಹಮ್ಮ ನೀನು ಮತ್ತೆ ಇಲ್ಲಿ ನಾವು ನೋಡ್ಕೊಂತೀವಲ್ಲ, ಇಲ್ಲೇ ಇರ್ತೀವಲ್ಲ, ನೋಡ್ಕೊಂಡು ಇರಬೇಕು. ಅವಳು ಹಂಗೆ ಸಾಕ್ಯವಳೆ ಕಣೆ, ಮೊಮ್ಮಗನ್ನ ನೆಲ್ದಾಕ್ಬಿಡ್ದಂಗೆ ಸಾಕ್ಯವಳೆ. ನೋಡ್ಕೋಬೇಕು. ಮತ್ತೆ ಇವಾಗೇನು ದುಡ್ದಿರೋದು ಏನು ₹1 ಕೇಳಲ್ಲ ಅವಳು. ದುಡ್ಡು ಇಕ್ಕೊಂತೀರಾ ನೀವು? ಯಾಕೆ ಮನೆಗೆ ಒಂದು ಉಪ್ಪು ತರಂಗಿಲ್ಲ, ಹುಳಿ ತರಂಗಿಲ್ಲ, ಒಂದು ತರಕಾರಿ ತರಂಗಿಲ್ಲ. ಮತ್ತೆ ಇದು ನೋಡಿ ಎಂಥ ಚೆನ್ನಾಗೈತಿ ಇದು. ಅದೇ ಮತ್ತೆ ನಾನು ಅದೇ ಹೇಳೋದು. ಇವಾಗ ನೀವು ದುಡ್ದಿರೋದ
ನಾನು 1 ರೂಪಾಯಿ ಕೇಳ್ತಿಲ್ಲ, ದುಡ್ದು ಇಕ್ಕೊಂಡು ಬುದ್ಧಿವಂತರಾಗಿ ಮಾಡ್ಕೊಂಬ್ಲಣ ಅವರು. ನಾನು ಈಗ ಸತ್ಕಾಲಕ್ಕೆ ಆಮೇಲೆ ನೋಡ್ಕೊಂಬನ. ಅಲ್ಲ ಅಜ್ಜಿ, ನಾನು ಹೇಳೋದು ಅರ್ಥ ಮಾಡ್ಕ. ನಾನು ಇದ್ದಿದ್ದಕ್ಕೂ ಮೊಮ್ಮಗಂತ ನೀವು ತುಂಬ ಆಸೆ ಪಡೋದಕ್ಕೂ ಏನು ಪ್ರಯೋಜನ ಆಗುತ್ತೆ? ನಿಮ್ಮ ಮೊಮ್ಮಗಂತ ತುಂಬ ಆಸೆ ಪಡ್ತೀರಲ್ಲ, ನನ್ನ ಮೊಮ್ಮಗ ಅಂತ. ಅದಕ್ಕೆ ಬರೋದಕ್ಕೆ ಆಸೆ ಅನಿಸುತ್ತೆ ನನಗೆ. ಅಯ್ಯೋ, ಬರೋದಕ್ಕೇನು ಆಸೆ ಇಲ್ಲ, ನನಗೆ ಮೊಮ್ಮಗಂತ ಆಸೆ ಇರೋದಕ್ಕೆ ನಾನು ಮಾಡ್ತೀನಿ. ನನಗೆ ಮಾಡೋದು ಗೊತ್ತೈತೆ, ಅವ್ನಿಗೆ ಏನು ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತೀನಿ. ಈಗ ನಾನು ಯಾತನ 1 ರೂಪಾಯಿ ದುಡ್ಡು ಇಸ್ಕೊಂತೀನ ಅವನ್ತಾಗೆ? ಏನೋ ಒಂದು ಮನೆಗೆ ಯಾತನ ರೇಷನ್ ತಂಬರಪ್ಪ ಅಂತ ಹೇಳ್ತೀನ? ಏನಿಲ್ಲ, ಏನೋ ತಾಂಬಂದ್ರೆ 1 kg ಬಾಳೆಹಣ್ಣು ಅದು ಇದು ಹಣ್ಣು ಪಣ್ಣು ತೊತ್ತಾನೆ, ಅಷ್ಟು ಬಿಟ್ಟರೆ ಮನೆಗೆ ಎಷ್ಟು ಖರ್ಚಿರುತ್ತೆ. ಹೆಣ್ಣು ಹುಡುಗರು ಕರ್ದು ಕಳ್ಸೋದಾಗಲಿ, ಆ ಹುಡುಗರು ಸೀರೆ ಪಾರೆ ತರಬೇಕಂದ್ರೆ ನಾನೇ ತಗೊಬತ್ತೀನಿ. ಏನು ಯಾಕೆ ನಾನೇನು ಇವ್ರಿಗೆ ತೆಗಿಸಲ್ಲ, ಏನಿಲ್ಲ. ಹೆಂಗೋ ನನಗೂ ಕೈ ಹೆಸ್ರು ಆದಂಗೆ ಆಗುತ್ತೆ. ಇರಲಿ, ಕಷ್ಟ ಸುಖ ಅಂತ ಬೇಕಾಗ್ತದೆ ಅಂತ ಇಟ್ಕೊಂಡಿರೋದು. ಮತ್ತು ನಿಮ್ಮ ಅತ್ತಿಗೆ ಕೊಟ್ಟರು ಬೇರೆ ಎಲ್ಲ ಹೆಣ್ಣು ಹುಡುಗರೆಲ್ಲ ಹಂಚ್ಕೊಂಡ್ರೆ ನಿಮ್ಮ ಅತ್ತಿಗೆ ಬರುತ್ತೆ. ನಿಮ್ಮ ಅತ್ತಿಗೆ ಬಂದ್ರೂ ವರ್ಷಿತ್ತಿಗೆ ಬಂದ್ರೆ ನಿಮಗೆ ಬರೋದದು. ಸರಿನಿ, ಅರ್ಥ ಮಾಡ್ಕೇಳ್ರಿ. ಇವಾಗ ಇನ್ನೇನು ನೀವು ಸುಮ್ಮನೆ ತಲೆ ಕೆಡ. ಇವಾಗ ಇನ್ನೇನು ವರ್ಷಿತ್ತಮ್ಗೆ 2 ಹೆಣ್ಣು ಹುಡುಗರು ಇದ್ದಾವೆ, ಅವಳು ಹೆಣ್ಣು ಹುಡುಗರಿಗೆ ಕೊಡ್ತಾಳೆ. ನಿಮ್ಮ ಅತ್ತಿ ಬಂದಿದ್ದು ನಿಮ್ಮ ಅತ್ತಿ ಕೊಡ್ತಾಳೆ. ವರ್ಷಿತ ಕೊಟ್ಟೇ ಕೊಡ್ತಾಳೆ. ಎತ್ತು ಹೋಗಲ್ಲ, ಅಲ್ಲೇ ಬರುತ್ತೆ. 4 ಜನನು ಭಾಗ ಮಾಡ್ಕೊಂಬ್ಲಿ ಎಲ್ಲದ್ರಾಗೂ. ನೀವು ನೋಡಿರಿ ಹಿಂಗೆ ಹೇಳ್ತೀರ, ಎಲ್ಲಾದ್ರಾಗೂ 4 ಜನ ಭಾಗ ಅಂದ್ರೆ ಇನ್ನೆಷ್ಟು? ಈ ಮನೆಯ 4 ಜನ ಭಾಗ ಮಾಡ್ಕೊಂಡ್ರಿ ಏನಾಯ್ತು? ಮತ್ತು ಮಕ್ಳಿಲ್ವೇನಮ್ಮ? ಮಕ್ಳಿಲ್ದಿದ್ರೆ ಬಿಡತ್ತ ಅನ್ಬೋದಾಗಿತ್ತು. ಮಕ್ಳಿದ್ದು ಕೊಟ್ಟು ಇವಾಗ ಯಾಕಮ್ಮ? ಅಲ್ಲೂ ಅವನಿಗೂ ಮಸ್ತಾಗೈತೆ ಹೇಳು. ಅವರಪ್ಪ ಅಮ್ಮ ಏನು ಮಾಡ್ಯವ್ರೆ ಮಸ್ತಾಗಿ ಎಲ್ಲನ ಹೊಲ ಮನೆ ಎಲ್ಲ ಐತಿ. ಅಲ್ಲೇ ಇರ್ಬೇಕಾದ್ರೆ ಯಾಕೆ ಸುಮ್ಮನೆ? ಎಲ್ಲ ಐತಿ ಅಲ್ಲಿ ಹೊಲ ಮನೆ, ಅಲ್ಲೇ ಇರ್ಬೋದಲ್ಲ. ನಾವು ಹೊಲ ಮನೆ ಅಲ್ಲೇ ಐತೆ ಅಂತ ಇವಜ್ಜಿ ಕಷ್ಟ ಸುಖ ನೋಡ್ಕೊಂಬಕ್ಕ ಐತಿ ತಾನೆ. ಅಲ್ಲ, ನಾವು ಸಾಕಿದ್ನ ಕಣಮ್ಮ, ಸಾಕಿರೋದಕ್ಕೆ ಇವತ್ತು ನೋಡ್ಕೊಂಬನ್ನ. ನಾನು ಹೆಂಗೆ ಸಾಕೈದ್ನ ಹುಡ್ಗನ್ ನಾವು? ಅಯ್ಯೋ ದೇವ್ರಿ, ನೆಲ್ದಾಕ್ ಬಿಟ್ರೆ ಕೆಟ್ಟೇನು ಅಮ್ಮಂಗೆ ಸಾಕೈನಿ. ಏನು ಸಾಕಿದಿರೋ ಏನು? ಅದೇ ಹೋಗ್ತಾಳೆ, ನೆಲ್ದಕ್ಕೆ ಬಿಡ್ದಂಗೆ ಸಾಕೈದು ನಿಮ್ತ ಹೇಳಿರಿ. ಅದೇ ಹೋಗ್ತಾಳೆ ಶಾಂತಮ್ಮ. ಮುಂದಾಗಲೇ ಮಾಡಿಸಿರೆ ನಿಂಗೆ ಕೆಟ್ಟ ಅಂತಲೇನಿ. ಬೇಡ ಕಣಮ್ಮ, ಹೆಣ್ಣು ಹುಡುಗರು ಎಲ್ಲನ ಹಾಕೇವಿ ದುಡ್ಡ. ಆಮೇಲೆ ಆ ಹುಡುಗರನ್ನ ಕರೆದು ಕಳ್ಸೋದು, ಆ ಹುಡುಗರು ನೋಡ್ಕೊಂಬ್ಲಿ. ಇವಾಗ ಅವ್ರ ಕೈಯಾಗ ಐತೆ ಅಂದಮೇಲೆ ಈಗ ಮಾಡಿಸ್ಲಿ, ಇವ್ರಿಗೆ ಕೊಡಲಿ. ಅವ್ರ ತಾಗ ಐತೆ ಅಂದಮೇಲೆ ಅವ್ರನ್ನ ಕರೆದು ಕಳಿಸ್ತಾರೆ. ಅವ್ರಿಗೊಂದು ಬೆಲೆ ಗೌರವ ಕೊಡ್ತಾಳೆ 4 ಜನಕ್ಕೂ. ನಮ್ಮನ್ನು ಕರೆದು ಕಳಿಸಿ ನೀಟಾಗಿ ನೋಡ್ಕೊಂಡ್ರೆ ಮನೆ ಮಾಡಿಸ್ತೀವಿ, ನಮ್ಮ ಹೆಣ್ಣು ಹುಡುಗರು ಮಾಡಿಸ್ತಾರೆ ಹೇಳಿದೀನಿ ಅಂತ ಹೇಳು. ಆವಾಗ ಹೆಣ್ಣು ಹುಡುಗರನ್ನ ಚೆನ್ನಾಗಿ ನೋಡ್ಕೊಂಬ್ತಾರೆ. ಒಂದಿಟ್ಟು ಇದ್ರೇನೆ ಯಾರೇ ಆಗಲಿ ಮುಂದಾಗಲೇ ಅವ್ರ ಹೆಸ್ರಿಗೆಲ್ಲ ಮಾಡಿಸ್ಕೊಕೊಂಡ್ರೆ ಅಷ್ಟೇನೆ. ಆಮೇಲೆ ಹೇಳ್ದಂಗೆ ಕೇಳಲ್ಲ. ಅಷ್ಟೇನೆ. ಇವಳು ನೋಡಿ ಹೆಂಗೆ ಹೇಳ್ತಾಳೆ. ಸುಮ್ಮನೆ ನೀನು ಸಾಕಿರೋದಕ್ಕೆ ಅವ್ನು ನೋಡ್ಕೊಂಬ್ಲೇಬೇಕು. ನೋಡ್ಕೊಂಬ್ಲೇಳು, ಯಾರು ಈಚೆಗಾಗಿ ನೋಡ್ಕೊಂಬ್ತಾನೆ. ಹೆಂಗೆ ನೋಡ್ಕೊಂಡಿದ್ದಿ ಹಂಗೆ ನೀನು? ಅಯ್ಯೋ, ಹಂಗಂಬಲ್ಲ, ಸಾಕಿದೀವಿ. ನಿನ್ನ ಹೆಂಗೆ ಸಾಕ್ತೆ ಅಂತಂದರೆ ಯಾರು ಸಾಕೊಂಡಿದ್ರು ಅಂತಾರೆ. ಯಾರು ಸಾಕೊಂಡಿದ್ರು? ಸಾಕ್ಬಾರ್ದಾಗಿತ್ತು ನೀನು. ಅವೇ ನನಗೆ ನಮ್ಮ ಅಪ್ಪ ನಮ್ಮಮ್ಮ ಇರಲಿಲ್ಲೇ ಅಂತ ಮಾತಾಡ್ತಾರೆ ಕಣಮ್ಮ. ಇವಾಗಿನ ಕಾಲದಾಗ ಯಾತ ಹುಡುಗರ್ತಾಗೆ ಮಾತಾಡಂಗಿಲ್ಲ. ನಾನು ಹೆಂಗೆ ಸಾಕಿದ್ದೆ ಅಂದರೆ ಯಾರು ಸಾಕೊಂಡಿದ್ರು ನಿನ್ನ ಅಂತಾರೆ. ಅವಾಗ ಏನು ಮಾಡ್ತಿ? ಏನು ಮಾತಾಡ್ತಿ? ಅವಾಗ ಏನು ಮಾತಾಡೋಕ್ಕಾಗಲ್ಲ. ಮಾತಾಡ್ತಾರಮ್ಮ, ಮಾತಾಡ್ತಾರೆ. ಅಂದರೆ ನಾನು ಹೇಳ್ತೀನಿ ಕೇಳು, ಕೈಯಾಗಲು ದುಡ್ಡು ಕಾಸು ಒಡವೆ ಮನೆಯದು ಮಾತ್ರ ಕಳ್ಕೊಬೇಡ. ಹೊಲನೂ ನಿನ್ನ ಹೆಸ್ರಿಗಿರೋದು ಇರಲಿ. ಸತ್ತಾಗಿ ಹತ್ತು ಹೋಗಲ್ಲ, ಹೆಣ್ಣು ಹುಡುಗರಿಗೆ ಒಂದೇ ಬರುತ್ತೆ. ಅದನ್ನ ಮಾತ್ರ ಕಳ್ಕೊಬೇಡ ನೀನು. ಅಷ್ಟೇನೆ. ಕೈಯಾಗ ಯಾತನ ಐತೆ ಅಮ್ಮಂಗಿದ್ರೇನೆ ನೀನು ಹೊಲ ಮನೆ ಎಲ್ಲ ಮಾಡಿಸ್ಕೊಂಡ್ರೆ ದುಡ್ಡು ಒಡವೆ ಪಡವೆ ಎಲ್ಲ ಅಚ್ಚುಕಟ್ಟಾಗಿ ಇಕ್ಕೊಂಬತ್ಕಲಿ. ಅಷ್ಟೇ. ಅದನ್ನೆಲ್ಲ ಕಳ್ಕೊಂಡು ಬರೀ ಕೈ ಮಾಡ್ಕೊಂಡ್ರೆ ಯಾತು ಇಲ್ಲ. ಈ ಪ್ರಪಂಚದಾಗ ಯಾವ ಒಂದು ಕೆಲಸ ಮಾಡ್ತಿರ್ಬೇಕಿಲ್ಲ, ದುಡ್ಡು ಕಾಸು ಏನಾನು ಇಕ್ಕೊಂಡ್ರೆ ಮಾತ್ರ ಈಗಿನ ಕಾಲದಾಗ ಬೆಲೆ ಕೊಡ್ತಾರೆ. ಇಲ್ಲ ಅಂದರೆ ಇಲ್ಲ. ಸತ್ತಾಗೆಲ್ಲ ಬಿಟ್ಟೋಗೋದ್ಕೂ ಜನ ಹಿಂಗೆ ಏನು ಸಾಯವಾಗ ಹೊತ್ಕೊಂಡು ಹೋಗಲ್ಲ ಅಂತಾರೆ. ಇರೋ ತಕ ಆಗ್ಲಾಡು ಬೇಕು. ಅದೇ ಮತ್ತೆ ನಾನು ಅದಕ್ಕೆ ಹಂಗಂದು ಕೇಳು ಅಂತ ಹೇಳಿದ್ನಂತ ಅವನು ನಮ್ಮ ಪಾಪ. ಅದಕ್ಕೆ ಬೇಡ, ಮಾಡಿಸ್ಬೇಡ. ಮುಂದಾಗಲೇ ಯಾವುದು ಮಾಡಿಸ್ಬೇಡ. ನಾನು ಹೇಳ್ತೀನಿ. ಈಗಲೇ ಹೆಣ್ಣು ಹುಡುಗರು ಯಾರನ್ನ ಬಂದರೆ ಸಹಿಸ್ಕೊಂದಿಲ್ದಾಳು, ಮುಂದೆ ಇವಳು ಕರೆದು ಕಳಿಸ್ತಾಳೆ. ಈಗಲೇ ಮನೆ ಹೊಲ ಎಲ್ಲ ಮಾಡಿಸ್ಬಿಟ್ರೆ ಶಾಂತಮ್ಮನ ಹೆಸ್ರಿಗೆ ಇರೋದೆಲ್ಲ ಹೆಣ್ಣು ಹುಡುಗರ ಹೆಸ್ರಿಗೆ ಅಲ್ಲೇನೇ ಹೊಲ ಎಲ್ಲನ ಭಾಗ ಮಾಡಿ ಹಂಚವ್ರಿ. ಶಾಂತಮ್ಮನಿಗೆ ಗಂಡ ಹೆಂಡತಿ ಅಂತೇಳಿ ಜೀವನಾಂಶಕ್ಕೆ ತೆಗ್ದಿದ್ರು. ಜೀವನಾಂಶಕ್ಕೂ ಇರಬೇಕು. ಅಲ್ಲೇ ಭಾಗ ಹೋಗಲಿ, ಮಕ್ಳಿಗೆ ಭಾಗ ಕೊಟ್ಟವ್ರು ಅಂದ್ರೆ ತಂದೆ ತಾಯಿ ಇದ್ದಾರೆ ಅಂದರೆ ಅವ್ರಿಗೆ ಜೀವನಾಂಶಕ್ಕೆ ತೆಗಿತಾರೆ. ಅವ್ರು ಸತ್ತ ಮೇಲೆ ಆಮೇಲೆ ಹಂಚ್ಕೊಂಬೋದು. ಅದಕ್ಕೆ ಇವ್ರಿಗೂ ಕೊಟ್ಟಿದ್ರು, ಇಷ್ಟ ಮಾಡಿಸ್ಕೊಂಡಿದ್ರು ಹೊಲನ. ಇವ್ರದ್ದು ಐತೆ ಹೊಲ ಮನೆ ಎಲ್ಲನ. ಮನೆ ಶಾಂತಮ್ಮನ ಹೆಸ್ರಿಗೆ ಐತಿ. ಹೆಣ್ಣು ಹುಡುಗರು 4 ಜನ ಕಟ್ಟೇವ್ರಿ. ಇವಳು ಶಾಂತಮ್ಮ ಸೋತ್ರೂ ಹೆಣ್ಣು ಹುಡುಗರ ಹೆಸ್ರಿಗೆ ಬರುತ್ತೆ. ಅದಕ್ಕೇನೆ ಇವ ಮಾಡಿಸು ಅಂತ. ಮುಂದಾಗಲೇ ಯಾರೂ ಮಾಡಿಸಲ್ಲ. ಕೈಯಾಗಳ್ದೇನ ಕಳ್ಕೊಂಡ್ರೆ ಯಾರು ಬೆಲೆ ಕೊಡಲ್ಲ, ಯಾರನ್ನು ನೋಡ್ಕೊಂಬಲ್ಲ. ಆಮೇಲೆ ಹೇಳ್ಬಾರ್ದು ಅದ್ರ ಪಾಡು. ಕೈಯಾಗ ಏನಾನ ಐತೆ ಅಮ್ಮಂಗೆ ಇರಬೇಕು. ನೋಡ್ತಾ ಇರಿ, ಏನಾರು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.